ಕೆಲವೊಮ್ಮೆ ಪಾತ್ರಗಳನ್ನು ನಾವು ಹುಡುಕೊಂಡು ಹೋಗ್ಬೇಕಾಗತ್ತೆ. ಇನ್ನು ಕೆಲವೊಮ್ಮೆ ಪಾತ್ರಗಳೇ ನಮ್ಮನ್ನು ಹುಡುಕೊಂಡು ಬರುತ್ತೆ. ಈ ಎರಡೂ ಕೂಡ ತುಂಬ ಸೂಕ್ಷ್ಮವಾದ ಗಂಭೀರವಾದಂಥ ವಿಚಾರಗಳು ಕಲಾವಿದನ ಲೈಫಲ್ಲಿ. ಬೂರಮೆ ಆಲ್ಬಮ್ ಸಾಂಗು ಈಗ ಬಂದಿದೆ. ಅಥರ್ವ ಅವರು ಒಂದು ಹೊಸ ನಂಬಿಕೆ ಭರವಸೆಗಳ ಜೊತೆ ನಮ್ಮ ಜೊತೆ ಮಾತಿಗೆ ಸಿಕ್ಕಿದ್ದಾರೆ. ಮಾತಾಡಿಸ್ತಾ ಹೋಗ್ತೀನಿ. ಅಥರ್ವ ಅವರೇ, ವೇದಿಕೆಯಲ್ಲಿ ಮಾತಾಡುವಾಗ ನಿಮ್ಮ ಬಾಯಿಂದ ಒಂದು ಮಾತು ಬರುತ್ತೆ, ತುಂಬ ಐರಾನಿಕಲಿ ಕೇಳಿಸುತ್ತೆ ನಮಗೆ. ಚಾಯ್ಸ್ಗಳು ಚಾನ್ಸ್ಗಳು ಅಂತ ತುಂಬ ಮುಖ್ಯ ಆಗುತ್ತೆ ಎಲ್ಲರ ಜೀವನದಲ್ಲೂ ಕೂಡ, ಅದು ಯಾವುದೇ ಕ್ಷೇತ್ರ ಆಗಿರ್ಬೋದು. ಈ ಪ್ರಯತ್ನ ಮಾಡಬೇಕು ಅಂತ ಅನಿಸಿದಂತಹ ಕ್ಷಣ ಯಾವುದು? ಈ ಎರಡು ಪದಗಳನ್ನು ಇಟ್ಕೊಂಡೇನಾ? ಸರ್, ಏನಂದರೆ ನಾನು ಬೀಯಿಂಗ್ ಎನ್ ಆರ್ಕಿಟೆಕ್ಟ್, ಸೊ ನನಗೆ ಆಪ್ಷನ್ ಇರಲಿಲ್ಲ, ಕೆಲಸ ಮಾಡಲೇಬೇಕಿತ್ತು. ಬಟ್ ನನ್ನ ಚಾಯ್ಸ್ ಯಾವತ್ತಿದ್ರೂ ಸಿನಿಮಾನೇ. ಬಟ್ ಆ ಚಾನ್ಸ್ಗೊಂದು ಹುಡುಕ್ತಿದ್ವಿ. ಎಜೆ ಪರಿಚಯ ಆಗಿ ಈ ಥರದ್ದೊಂದು ಮಾಡೋಣ ಅನ್ನೋದೇ ನನಗೆ ಬೇಕಾಗಿರೋ ಚಾಯ್ಸಿಗೆ ಇದು ಒಂದು ಚಾನ್ಸ್ ಆಯಿತು. ಸೊ ಅದರಿಂದ ಇದನ್ನು ಆಪ್ಟ್ ಮಾಡ್ಕೊಂಡ್ವಿ ಸರ್. ಇಲ್ಲೇ ಒಂದು ಮಾತು ಹೇಳ್ತೀರಾ, ಸಾಂಗನ್ನು ಪಕ್ಕಕ್ಕಿಟ್ಟರು ಕೂಡ ನಾನು ಒಂದಲ್ಲ ಒಂದಿನ ಒಳ್ಳೆ ಸಿನಿಮಾ ಮಾಡ್ತೀನಿ ಅಂತ. ಆ ಹಠ ಈಗ ಬಂದಿದ್ದ ಈ ಔಟ್ಪುಟ್ ನೋಡಿ ಅಥವಾ ಚಿಕ್ಕ ವಯಸ್ಸಿಂದ ಇತ್ತಾ ನಿಮಗೆ? ಸರ್, ನನಗೆ ನೆನಪಿರೋಂಗೆ ನಾನು ಕಾಲೇಜ್ ಡೇಸಿಂದನೇ ಸಿನಿಮಾ ಮಾಡಬೇಕು ಅಂತ ಆಸೆ ಇದ್ದಿದ್ದು. ಬಟ್ ಅವತ್ತಿಗೆ ಒಂದು ಮಿಡಲ್ ಕ್ಲಾಸ್ ಮನೆಯಿಂದ ಬರುವಂಥ ಹುಡುಗರಿಗೆ ಅವ್ರದ್ದೇ ಆದ ಒಂದು ಕಮಿಟ್ಮೆಂಟ್ಸ್ ಇರುತ್ತೆ. ಸೊ ಆ್ಯಸ್ ಎನ್ ಆರ್ಕಿಟೆಕ್ಟ್ ಕೆಲಸ ಮಾಡಿ ಫ್ರೆಂಡ್ಸ್ ಎಲ್ಲ ಸಪೋರ್ಟ್ ಮಾಡೋಂಗೆ ಆದಮೇಲೆ ಒಂದು ಸಿನಿಮಾ ಮಾಡಬೇಕು ಅಂದರೆ ಅವಾಗಿಂದನೂ ಹಠ ಇತ್ತು. ಬಟ್ ಈಗ ಓಕೆ, ನೌ ಆರ್ ನೆವರ್ ಅನ್ನೋ ಥರದೊಂದು ಆಪ್ಷನ್ ಬಂದಾಗ ಏನು ಬೆಸ್ಟ್ ಮಾಡೋಕ್ಕಾಗತ್ತೆ, ಮಾಡಿದ್ರೆ ನೆಕ್ಸ್ಟ್ ಸಿನಿಮಾ ಒಂದು ಹೆಜ್ಜೆಗೆ ಈಸಿ ಆಗುತ್ತೆ ಅಂತ ಇದನ್ನು ಮಾಡಿದ್ದು ಸರ್. ಈಗ ನೀವು ನೋಡ್ತಾ ಇರ್ತೀರಾ ಇಂಡಸ್ಟ್ರಿಯಲ್ಲಿ ಏನೇನಾಗ್ತಿದೆ, ಯಾವ ಥರ ಆ್ಯಕ್ಟರ್ಗಳು ಬರ್ತಿದ್ದಾರೆ, ಎಲ್ಲವನ್ನು ಗಮನಿಸ್ತಾ ಇರ್ತೀರಾ. ಅಂದರೆ ಇಟ್ ಈಸ್ ನಾಟ್ ಎನ್ ಈಸಿ ಕಪ್ ಆಫ್ ಸಕ್ಸಸ್ ಸಿಗಬೇಕಾದ್ರೆ ತುಂಬ ಪರಿಶ್ರಮ ಪಡಲೇಬೇಕು, ಒಂದಷ್ಟು ಪರ್ಸ್ನಲ್ ಸ್ಟ್ರಗಲ್ಗಳಿರ್ತವೆ. ಈ ಥರ ಒಂದು ಸಾಂಗ್ ಕೊಡೋದ್ರ ಮುಖಾಂತರ ನಾನು ಎಸ್ಟ್ಯಾಬ್ಲಿಷ್ ಆಗ್ಬೋದು ಅಂತ ಅನಿಸುತ್ತಾ ನಿಮಗೆ? ಸರ್, ಅಂದರೆ ಇದರಲ್ಲಿ ಎಸ್ಟ್ಯಾಬ್ಲಿಷ್ ಆಗಲೇಬೇಕು ಅಂತಲೂ ಮಾಡಿರೋ ಸಾಂಗ್ ಅಲ್ಲ. ಓವರ್ ಆಲ್ ನಮ್ಮ ಕೆಲಸ ನಾವು ನೀಟಾಗಿ ಮಾಡೋಣ, ಸೊ ದಟ್ ಎಲ್ಲೋ ಒಂದು ಕಡೆ ರೆಕಗ್ನಿಷನ್ ಸಿಕ್ಕಿದ್ರೆ ಸಾಕು. ಸೊ ಇದನ್ನು ಯಾವುದೇ ಕಾರಣಕ್ಕೂ ನಾವು ಸಕ್ಸಸ್ನ ತಲೆಲಿಟ್ಕೊಂಡು ಕೆಲಸ ಮಾಡಿದ್ದು ಇದಲ್ಲ. ಸೊ ನಮಗೆ ನಾವು ಮಾಡೋ ಪ್ರಯತ್ನ ಹಾನೆಸ್ಟ್ ಆಗಿದ್ದರೆ ಯಾವತ್ತೂ ಎಲ್ಲೋ ಒಂದು ಕಡೆ ದೇವ್ರ ಕೈ ಹಿಡಿತಾನೆ ಅನ್ನೋ ಒಂದು ನಂಬಿಕೆ ಇದೆ. ಸೊ ಆ ನಂಬಿಕೆ ಮೇಲೆ ಇದನ್ನು ಮಾಡಿದ್ದೀವಿ ಸರ್. ನಿಮ್ಮ ಒಂದು ಅಸೋಸಿಯೇಷನ್ನ ಹೆಸರೇ ತುಂಬ ಕ್ಯಾಚಿಯಾಗಿದೆ, ಪೆನ್ನು ಪೇಪರಿಂದನೇ ಎಲ್ಲವೂ ಶುರುವಾಗೋದು ಅಂತ ಹೇಳಿದ್ರೆ ಈ ಥಾಟ್ ಬಂದಿದ್ದು ಯಾವಾಗ? ಅಂದರೆ ಸರ್, ಏನು ಹೆಸರಿಡಬೇಕು ಅಂತ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಆಲ್ಮೋಸ್ಟ್ ಒಂದು 15 ದಿವಸ, 1 ತಿಂಗಳು, 2 ತಿಂಗಳೇ ಆಯಿತು. ನಾನು ನನ್ನ ಫ್ರೆಂಡ್ಸ್ ಎಲ್ಲರೂ ಡಿಸ್ಕಸ್ ಮಾಡಬೇಕಾದ್ರೆ ಇದು ಹೇಗೆ ಅಂತ ಇದು ಮಾಡಿದಾಗ ಅಲ್ಲಿ ಯಾವತ್ತೋ ಡಿಸ್ಕಷನ್ ಮಾಡ್ಬೇಕಾದ್ರೆ ಪೆನ್ ಮತ್ತು ಪೇಪರ್ ಕಣ್ಮುಂದೆನೇ ಇತ್ತು. ಕರೆಕ್ಟ್ ಅಲ್ವಾ, ಒಂದು ಕತೆ ಹುಟ್ಟೋಕ್ಕೆ ಮೂಲನೇ ಪೆನ್ ಆ್ಯಂಡ್ ಪೇಪರ್. ಸೊ ದಟ್ ಈಸ್ ದ ಆ್ಯಪ್ಟ್ ಥಿಂಗ್ ಅಂತ ಹೇಳಿ ಅದನ್ನೇ ಹೆಸರಾಗಿಟ್ಕೊಂಡ್ವಿ. ಈ ಮೆಮೊರೇಬಲ್ ಇವೆಂಟ್ಗೆ ನೀವು ಆ್ಯಸ್ ಎನ್ ಆಡಿಯನ್ಸ್ ಆಗಿ ನೋಡ್ತಾ ಇದ್ದಂಥ ದಿಗ್ಗಜರು, ಡೈರೆಕ್ಟರ್ಗಳು ಎಲ್ಲರೂ ಬಂದು ವಿಶ್ ಮಾಡಿದ್ರು. ಸ್ಟ್ರೆಸ್ ಅನಿಸುತ್ತಾ ಅದನ್ನೆಲ್ಲ ಉಳಿಸ್ಕೊಳ್ಳೋವಾಗ? ಅಂದರೆ ಸರ್, ಸ್ಟ್ರೆಸ್ ಅಂತ ಒಂದು ಜವಾಬ್ದಾರಿ ಅನಿಸುತ್ತೆ. ಅವರು ಬಂದು ಒಂದು ಸಪೋರ್ಟ್ ಮಾಡೋ ಇದರಿಂದ ನೆಕ್ಸ್ಟ್ ಮಾಡೋ ಕೆಲಸನ ಇನ್ನೂ ಒಂದು ಬೇರೆಯೇ ಜವಾಬ್ದಾರಿ ಇಟ್ಕೊಂಡು ಮಾಡಬೇಕಾಗತ್ತೆ. ಸೊ ಖುಷಿ ಆಗುತ್ತೆ ಸರ್, ಅವರೆಲ್ಲ ಬಂದು ಸಪೋರ್ಟ್ ಮಾಡೋದಕ್ಕೆ. ಅದಕ್ಕೂ ಅಷ್ಟೇ ಪ್ರೈಸ್ಲೆಸ್ ಅದೆಲ್ಲ. ಹಾಡುಗಳ ವಿಚಾರಕ್ಕೆ ಬಂದರೆ, ಇವಾಗ ನಾವು ಯಾವುದೋ ಒಂದು ಹಾಡನ್ನು ತಯಾರಿಸ್ತೀವಿ, ಅದು ಏನೋ ಒಂದು ಮೆಸೇಜನ್ನ ಕೊಡ್ತಾ ಇರುತ್ತೆ. ನಾವು ಆಲ್ಬಮ್ ಸಾಂಗ್ಗಳ ಎರಾನ ನೋಡಿದ್ರೆ ತುಂಬ ಒಳ್ಳೊಳ್ಳೆ ಸಾಂಗ್ಗಳು ಬಂದಿದೆ. ಆ ಥರ ಅದೇ ಸಾಲಲ್ಲಿ ಇದು ಕೂಡ ನಿಂತ್ಕೊಳ್ಳುತ್ತಾ? ನಿಮಗೆ ಫೈನಲ್ ಪ್ರಿಂಟ್ ನೋಡಿದಾಗ ಏನು ಅನ್ನಿಸ್ತು? ಸರ್, ಫೈನಲ್ ಪ್ರಿಂಟ್ ನೋಡಿದಾಗ ಜೆನ್ಯೂನ್ಲಿ ನಾವು ಅಲ್ಲಿ ಸೆಟ್ಟಲ್ಲೇ ಇದು ಮಾಡ್ಬೇಕಾದ್ರೆ ನೋಡಿದಾಗ ನಮ್ಮ ಬೆಸ್ಟ್ ಏನಿದೆ ನಾವು ಮಾಡ್ತಾಯಿದ್ದೀವಿ, ಇನ್ನು ಮಿಕ್ಕಿದ್ದು ಜನಕ್ಕೆ ಬಿಟ್ಟಿದ್ದು. ಸೊ ಅವರು ಆ್ಯಕ್ಸೆಪ್ಟ್ ಮಾಡಿದ್ರೆ ಖುಷಿ ಆಗುತ್ತೆ, ಇಲ್ಲ ಅಂದರೆ ಅದರಲ್ಲೊಂದು ಕಲಿಯೋವಂಥ ಒಂದು ಪ್ರೋಸೆಸ್ ಇರುತ್ತೆ. ಕಲ್ತು ನೆಕ್ಸ್ಟ್ ಏನು ಮಾಡಬೇಕು ಅನ್ನೋದನ್ನು ಕಲಿಯೋಣ ಅಂತ ಮಾಡಿ. ಕೊನೆಯದಾಗಿ, ನೀವು ಆವಾಗಲೇ ಹೇಳಿದಂತೆ ನಾನು ಒಳ್ಳೆ ಸಿನಿಮಾ ಮಾಡ್ತೀನಿ ಅಂತ ಒಂದು ಆತ್ಮವಿಶ್ವಾಸದಿಂದ ಹೇಳಿದ್ರಿ. ಅಕಸ್ಮಾತು ಯಾವುದೋ ಒಬ್ಬ ನಿರ್ದೇಶಕನಿಂದ ನಿಮಗೆ ಕಾಲ್ ಬಂತು ಅಂದ್ಕೊಳ್ಳಿ, ನಿಮ್ಮ ಜೊತೆ ನಾನು ಕೆಲಸ ಮಾಡಬೇಕು, ನನ್ನ ಕತೆಗೆ ನೀವೇ ಹೀರೋ ಅಂತ. ಆ ನಿರ್ದೇಶಕ ಯಾರಾಗಿರಬೇಕು ಅನ್ಸುತ್ತೆ ನಿಮಗೆ? ಸರ್, ಅಂದರೆ ಇದು ಎಲ್ಲರೂ ಸಿನಿಮಾ ನೋಡಿಕೊಂಡು ಸಿನಿಮಾ ಮಾಡಬೇಕಂತ ಆಸೆ ಬಂದಿರೋದು ಸರ್. ಸೊ ಯಾರು ಮಾಡಿದ್ರು ಖುಷಿನೇ, ಅವರು ಇವರು ಅಂತ ಏನಿಲ್ಲ. ಯಾರಾದರೂ ಎಲ್ಲಿಂದ ಕಾಲ್ ಬಂದ್ರೂ ವೆರಿ ಹ್ಯಾಪಿ ಟು ಬಿ ಅ ಪಾರ್ಟ್ ಆಫ್ ಇಟ್. ಅದರ ಟುವರ್ಡ್ಸ್ ನೀವು ಕೆಲಸ ಮಾಡ್ತಾ ಇದ್ದೀರಾ? ಡೆಫಿನೆಟ್ಲಿ ಸರ್. ಈಗ ನಮ್ಮದೇ ಈ ಟೀಮಲ್ಲೇ ನಾವು ಸೇಮ್ ಟೀಮಲ್ಲೇ ನೆಕ್ಸ್ಟ್ ಒಂದು ಸಿನಿಮಾ ಮಾಡೋಣ ಅಂತ ಒಂದು ಕಥೆನ ಡೆವಲಪ್ ಮಾಡ್ತಾಯಿದ್ದೀವಿ. ಆದಷ್ಟು ಬೇಗ ಮಾಡೋಣ ಅನ್ನೋದು ನಮ್ಮ ಆಸೆ. ನೋಡೋಣ ಹೇಗಾಗುತ್ತೆ.
ಓಕೆ ಅಥರ್ವ ಅವರೇ, ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಟೈಮ್. ಸಿನಿಮಾ ಮಾಡೋದು ಒಂದು ಸಾಹಸ, ಆ ಸಾಹಸಕ್ಕೆ ನಿಮಗೆಲ್ಲವೂ ಕೂಡ ಕೂಡಿ ಬರಲಿ. ಥ್ಯಾಂಕ್ ಯು ಸೋ ಮಚ್. ಇವಿಷ್ಟು ನಟರಾಗಿರುವಂಥ ಅಥರ್ವ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ರಾಘವೇಂದ್ರ ಜೊತೆ ಮಾವಳಿ ಕಾರ್ತಿಕ್, ಕರ್ನಾಟಕ ನ್ಯೂಸ್ ಬೀಟ್.